ನಮಸ್ಕಾರ ವೀಕ್ಷಕರೇ. ಚಿಂತಾಮಣಿ ಹೊರವಲಯದ ಕಡಪ ರಸ್ತೆಯಲ್ಲಿರುವ ಜೆಕೆ ಭವನದಲ್ಲಿ ಇಂದು ದಿವಂಗತ ಶ್ರೀಮತಿ ಚೆನ್ನಮ್ಮ ಎಚ್.ಡಿ. ದೇವೇಗೌಡರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು, ರಾಜ್ಯ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾದ ಜೆ.ಕೆ. ಕೃಷ್ಣಾರೆಡ್ಡಿರವರು ಮತ್ತು ಇತರೆ ಗಣ್ಯರು, ಮುಖಂಡರು ಶ್ರೀಮತಿ ಚೆನ್ನಮ್ಮರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಅಗಲಿದ ಚೆನ್ನಮ್ಮನವರಿಗೆ 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿದರು. ತದನಂತರ ಜೆ.ಕೆ. ಕೃಷ್ಣಾರೆಡ್ಡಿರವರು ಮಾತನಾಡಿ, ಶ್ರೀಮತಿ ಚೆನ್ನಮ್ಮರವರು ಮುಂದಿನ ಪೀಳಿಗೆಗೆ ಮಾದರಿಯಾಗುವ ರೀತಿಯಲ್ಲಿ ಜೀವಿತ ಅವಧಿಯಲ್ಲಿ ನಡೆದುಕೊಂಡಿದ್ದಾರೆ ಎಂದು ಗುಣಗಾನ ಮಾಡಿದರು. ಈಗ ಎಲ್ಲರೂ ಕೂಡ ನಿಶ್ಶಬ್ದದಿಂದ ಚೆನ್ನಮ್ಮಜ್ಜಿಯವರ ಶ್ರದ್ಧಾಂಜಲಿ ಸಭೆಯನ್ನು ಆಚರಣೆ ಮಾಡ್ತಾ ಇದ್ವಿ. ಈಗ ಅವರಿಗೆ ಮೌನಾಚರಣೆ ಮುಖಾಂತರ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡಬೇಕಾಗ್ತದೆ. ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ. ಈಗ ಅರಿವು ಮಾಡ್ತೇವೆ, ಸ್ಟಾರ್ಟ್ ಮಾಡಿ. ಅರಿವು ರಾಜಭವನದಲ್ಲಿ ಆವತ್ತಿನ ಸಂದರ್ಭದಲ್ಲಿ ಚೆನ್ನಮ್ಮ ಅವರು ಎಲ್ಲಿರ್ಬೋದು ಯೋಚನೆ ಮಾಡಿ. ಎಲ್ಲಿರ್ತಾರೆ? ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ, ಈಗ ನಾನು ಮಂತ್ರಿ ಆಗ್ತೀನಿ ಅಂದ್ರೆ ನಮ್ಮ ಕುಟುಂಬದವರು ಎಲ್ಲಿರ್ತಾರೆ? ರಾಜಭವನದಲ್ಲಿ ಇರ್ತಾರೆ. ಚೆನ್ನಮ್ಮಾಜಿ ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಎಲ್ಲಿದ್ರು ಅಂತ ಹೇಳಿದ್ರೆ, ಅವರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಒಂದೊಂದೇ ದೇವರು ಆಗ್ತಾ ಇದ್ರು. ಚೆನ್ನಮ್ಮಾಜಿ ಅವರು ಮಗ ಮುಖ್ಯಮಂತ್ರಿ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಲ್ಲಿರ್ಬೇಕಾಗಿತ್ತು? ಆದ್ರೆ ಅವ್ರು ಹೋಗಲಿಲ್ಲ ಪ್ರಮಾಣ ವಚನಕ್ಕೆ. ಅವ್ರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಹೂಗಳು ಹಾಕ್ತಾ ಇದ್ರು ದೇವರಿಗೆ. ಅಂದ್ರೆ ಅಧಿಕಾರದ ವ್ಯಾಮೋಹ ಇಲ್ಲ. ಎಲ್ಲ ಅಧಿಕಾರಗಳನ್ನ 64 ವರ್ಷ ಅವರ ಕಣ್ಣಲ್ಲಿ ಮನೆಯಲ್ಲಿದ್ದು ಅಧಿಕಾರಿಗಳನ್ನ ನೋಡಿರ್ತಕ್ಕಂಥದ್ದು, ಎಲ್ಲ ಅಧಿಕಾರವನ್ನ ನೋಡಿರ್ತಕ್ಕಂಥದ್ದು. ದೇವೇಗೌಡರು ಶಾಸಕರಾಗಿರ್ತಕ್ಕಂಥದ್ದನ್ನ ನೋಡಿದ್ದಾರೆ, ಮಂತ್ರಿಗಳಾಗಿರ್ತಕ್ಕಂಥದ್ದನ್ನ ನೋಡಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದನ್ನ ನೋಡಿದ್ದಾರೆ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದನ್ನ ನೋಡಿದ್ದಾರೆ, ಮತ್ತು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥದ್ದನ್ನ ನೋಡಿದ್ದಾರೆ, ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥದ್ದನ್ನ ನೋಡಿದ್ದಾರೆ. ಎಲ್ಲ ಅಧಿಕಾರಿಗಳನ್ನು ಮನೆಯಲ್ಲಿ ಒಂದು ಹೆಣ್ಣು ನೋಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಮೊನ್ನೆ ನಾನು ಅಂತ್ಯ ಸಂಸ್ಕಾರದಲ್ಲಿ ನಾನು ಅಲ್ಲಿ ಇದ್ದಂತ ಸಂದರ್ಭದಲ್ಲಿ 5 ಗಂಟೆಗಳ ಕಾಲ ನಾನು ಅಲ್ಲಿದ್ದೆ. ಮಾಧ್ಯಮಗಳಿಗೆ ಹೇಳಿದೆ, ಮಾಧ್ಯಮಗಳಿಗೆ ಇವತ್ತು ಚೆನ್ನಮ್ಮ ಅಜ್ಜಿಯವರು ಏನು 89 ವರ್ಷ ಅವರಿಗೆ ವಯಸ್ಸು. ಅವರ 72 ವರ್ಷ ದೇವೇಗೌಡರ ಕುಟುಂಬದಲ್ಲಿ ಆಗು ಹೋಗುಗಳನ್ನ ನೋಡಿ ಆ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಸಾಕಿದ್ದಲ್ಲ, ಪದವೀಧರರನ್ನ ಮಾಡಿರ್ತಕ್ಕಂಥದ್ದು. ದೇವೇಗೌಡರು ರಾಜಕಾರಣದಲ್ಲಿ ಬ್ಯುಸಿಯಾಗಿ ಅವರು ಹಾಸನದಿಂದ ಒಳ್ಳೆದಾಸಿಕೊಂಡಿದ್ದ ಬೆಂಗಳೂರು ಅಲ್ಲಿ ಇಲ್ಲಿ ಬಸ್ಸಲ್ಲಿ ಟ್ರೈನಲ್ಲಿ ಸುತ್ತಾಡ್ಕೊಂಡಿದ್ರೆ 4 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳನ್ನ ಓದಿಸಿರ್ತಕ್ಕಂಥದ್ದು, ಪದವೀಧರರನ್ನಾಗಿ ಮಾಡಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ಇಲ್ಲ. ರೇವಣ್ಣ ಒಬ್ಬ ಓದಿಲ್ಲ. ರೇವಣ್ಣ ಸ್ವಲ್ಪ ಕಡಿಮೆ ಓದಿರ್ತದೆ, 3ನೇ ಕ್ಲಾಸ್ 4ನೇ ಕ್ಲಾಸ್ ಓದಿರ್ಬೋದು. ಆದ್ರೆ ಉಳಿದವರೆಲ್ಲರೂ ಕೂಡ ಪದವೀಧರರನ್ನಾಗಿ ಮಾಡಿರ್ತಕ್ಕಂಥದ್ದು. ರೇವಣ್ಣ ಅವರು ಕಡಿಮೆ ಓದಿದ್ರು ಕೂಡ ಕಾಮನ್ ಸೆನ್ಸ್ ಜಾಸ್ತಿ. ಅವರು ಇಲಾಖೆಗಳನ್ನ ನಡೆಸಿರ್ತಕ್ಕಂಥದ್ದು, PWD ಇಲಾಖೆಗಳನ್ನ ನಡೆಸಿರ್ತಕ್ಕಂಥದ್ದು ಇವತ್ತು ಕೂಡ ಜನ ಮೆಚ್ಚುತ್ತಾರೆ. ಯಾವತ್ತಿನ ಕಾಲದಲ್ಲಿ ನಮ್ಮ ಕೆಲಸಗಳಾಗಿರೋದಂದ್ರೆ ರೇವಣ್ಣ ಕಾಲದಲ್ಲಿ PWD ಆಗಿದ್ರು, ಇಂಧನ ಸಚಿವರಾಗಿದ್ರು, ಬಹಳ ಕಾಮನ್ ಸೆನ್ಸ್ ಇರ್ತಕ್ಕಂಥವ್ರು ರೇವಣ್ಣ ಅವರು. ಆದ್ರೆ ಕುಟುಂಬದ ಜವಾಬ್ದಾರಿ ನಿರ್ವಹಣೆಯನ್ನ ಹೊಂದಿರ್ತಕ್ಕಂಥವ್ರು ಚೆನ್ನಮ್ಮ ಅವರು. ಒಂದು ಕಡೆ ಎಲ್ಲೂ ಕೂಡ ಅಧಿಕಾರದ ಇದು ನೋಡಲಿಲ್ಲ. ಅಂದ್ರೆ ಎಲ್ಲೂ ತಾಯಿ ನಾವು ಕೂಡ ಅನೇಕ ಸಂದರ್ಭಗಳಲ್ಲಿ ಮನೆಗೆ ಬಂದಂತ ಸಂದರ್ಭದಲ್ಲಿ ಅವ್ರು ಮಾತಾಡ್ಸಕ್ಕೆ ಆಗ್ತಾ ಇರಲಿಲ್ಲ. ದೇವರ ಮನೆಯಲ್ಲಿ ಕೂತ್ಕೊಂಡ್ಬಿಟ್ರೆ 3 ಗಂಟೆ 4 ಗಂಟೆ 3 ಗಂಟೆ 4 ಗಂಟೆ ಒಂದೊಂದೇ ಫೋಟೋ ಮಾಡ್ತಾ ಇದ್ದೆ, ಪೂಜೆ ಮಾಡ್ತಾ ಇದ್ರು. ಮಾತಾಡ್ಸಕ್ಕೆ ಆಗ್ತಾ ಇರಲಿಲ್ಲ, ನಾವು ಬಂದ್ಬಿಡ್ತಾ ಇದ್ವಿ. ಆದ್ರೆ ಇಂಥ ಚೆನ್ನಮ್ಮಜ್ಜಿ ಇಷ್ಟು ಅವರಿಗೆ ಮನೆಗೆ ಯಾರೇ ಬಂದ್ರು ಹಾಸನ ಕಡೆಯಿಂದ ಬಂದ್ರು ಕೂಡ ತಾಯಿ ಮನೆಯಲ್ಲಿ ಮಕ್ಕಳದು ಮದುವೆ ಇದ್ರೆ ಅವ್ರಿಗೆ ದುಡ್ಡು ಕೊಡ್ತಕ್ಕಂಥದ್ದು, ಆಮೇಲೆ ಊಟ ಬಡಿಸ್ತಕ್ಕಂಥದ್ದು, ಚೆನ್ನಮ್ಮಜ್ಜಿನೇ ಸ್ವತಃ ಊಟ ಬಡಿಸ್ತಕ್ಕಂಥದ್ದು. ನಾವು ಕೂಡ ತಾಯಿ ಕೈಯಲ್ಲಿ ಊಟ ಮಾಡಿದ್ದೀವಿ. ನನ್ನ ಮಕ್ಕಳು ಊಟ ಬಡಿಸಿದ್ದಾರೆ, ನಾನು ಊಟ ಮಾಡಿದ್ದೀನಿ. ನಿಜವಾಗ್ಲೂ ಕೂಡ ಈ ತಾಯಿ ಮಾಡಿರ್ತಕ್ಕಂಥ 72 ವರ್ಷಗಳ ಕುಟುಂಬದಲ್ಲಿ ಮಾಡಿರ್ತಕ್ಕಂಥ ಸೇವೆಗೆ ನಿಜವಾಗ್ಲೂ ಕೂಡ ಹೇಗಾಗುತ್ತೋ ಏನೋ ಅನ್ಕೊಂಡಿದ್ವಿ. ಆವತ್ತಿನ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರದಲ್ಲಿ
ಕರ್ನಾಟಕ ಸರ್ಕಾರ ಬಹಳ ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಹಳ ದಿಟ್ಟವಾದಂತಹ ರಾಜಕೀಯ ಎಷ್ಟೇ ವಿರೋಧ ಇದ್ರೂ ಕೂಡ ಆ ಚೆನ್ನಮ್ಮ ತಾಯಿಗೆ ಅಜ್ಜಿಗೆ ಸರ್ಕಾರಿ ಸಕಲ ಗೌರವ ಯಾವ ರೀತಿ ಕೊಡಬೇಕು ಆ ರೀತಿ ಕೊಟ್ಟಿದ್ದಕ್ಕೆ ನಾನು ಮಾಧ್ಯಮಗಳಲ್ಲಿ ಅವತ್ತು ಹೇಳಿದೆ, ಕರ್ನಾಟಕ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಯಾಕಂದ್ರೆ ಕರ್ನಾಟಕದ ಕಾರ್ಯವೈಖರಿ ಬಗ್ಗೆ ಜಿಲ್ಲಾ ಆಡಳಿತ ಮತ್ತು ಕರ್ನಾಟಕ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇವೆ, ಶ್ಲಾಘಿಸ್ತೇವೆ ಅನ್ನುವಂತ ಮುಕ್ತ ಕಂಠದಿಂದ ನಾನು ಡಿ ಕೆ ಶಿವಕುಮಾರ್ ಸರ್ಕಾರವನ್ನ ನಾನು ಅವತ್ತಿನ ಸಂದರ್ಭದಲ್ಲಿ ಹೇಳಿದ್ದೇನೆ. ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅವರ ರಾಜಕೀಯ ಕಟ್ಟು ವಿರೋಧಿಗಳಾಗಿದ್ರು ಕೂಡ ಅವರು ತಗೊಂಡಿರ್ತಕ್ಕಂಥ ಮನೆ ಅಂತ್ಯ ಸಂಸ್ಕಾರದಲ್ಲಿ ಅವರ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ನಿಮ್ಮೆಲ್ಲರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಕೂಡ ಅಭಿನಂದನೆಗಳನ್ನ ತಿಳಿಸ್ತೇನೆ. ಅವರ ಕಾರ್ಯವೈಖರಿಗಳನ್ನ ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಆದಂತವರು 3 ಗಂಟೆಗೆ ಅಲ್ಲಿ ಬಂದು 5 ಗಂಟೆವರೆಗೂ ಕೂಡ ಅಲ್ಲಿದ್ದು ಅಂತ್ಯ ಸಂಸ್ಕಾರದ ಸಕಲ ಸರ್ಕಾರಿ ಗೌರವಗಳನ್ನ ಪೂರ್ಣ ತಾಯಿಗೆ ಅರ್ಪಿಸಿ ಅವರು ಹೋದ್ರು. ನನಗಂತೂ ಬಹಳ ಖುಷಿ ಆಯ್ತು. ಚೆನ್ನಮ್ಮ ಅಜ್ಜಿ ಅವರ ಏನು 72 ವರ್ಷ ದೇವೇಗೌಡರ ಕುಟುಂಬಕ್ಕೆ ಸಲ್ಲಿಸಿರ್ತಕ್ಕಂಥ ಗೌರವಕ್ಕೆ ನಿಜವಾಗ್ಲೂ ಸಾರ್ಥಕ ಆಯಿತು ಅಜ್ಜಿಯ. ಅವತ್ತು ನಾನು ಮಾಧ್ಯಮಗಳಲ್ಲಿ ಕೂಡ ಹೇಳಿದೆ, ಇಡೀ ದೇಶದ ಒಂದು ಆದರ್ಶ ಮಹಿಳೆ ಅನ್ನುವಂಥ ಮಾತನ್ನ ನಾನು ಮಾಧ್ಯಮಗಳಲ್ಲಿ ತಿಳಿಸಿದೆ. ಇವತ್ತು ದೇಶದಲ್ಲಿ ಯಾಕಂದ್ರೆ ಈ ಸಣ್ಣ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾದ್ರೆ, ನಗರಸಭೆ ಸದಸ್ಯರಾದ್ರೆ, ತಾಲೂಕು ಪಂಚಾಯತಿ ಸದಸ್ಯರಾದ್ರೆ, ಜಿಲ್ಲಾ ಪಂಚಾಯತಿ ಸದಸ್ಯರಾದ್ರೆ, ಶಾಸಕರಾದ್ರೆ, ಮಂತ್ರಿಗಳಾದ್ರೆ, ಲೋಕಸಭಾ ಸದಸ್ಯರಾದ್ರೆ, ಇಷ್ಟೆಲ್ಲ ಅಧಿಕಾರ ಎಷ್ಟಿರುತ್ತೆ, ಯಾವ ರೀತಿ ಪ್ರೌಢ ಆಗಿರ್ತಾರೆ. ಒಂದು ದಿನ ಒಂದು ಕ್ಷಣ ನನ್ನ ಯಜಮಾನರು ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ, ಎಲ್ಲೂ ಕೂಡ ತೋರಿಸ್ಕೊಂಡಿಲ್ಲ. ಅವರು ಮಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದೇವಸ್ಥಾನ ಒಳಗಡೆ ಪೂಜೆ ಮಾಡ್ತಾ ಇದ್ರು ಅಂದ್ರೆ ನಾವು ಯೋಚನೆ ಮಾಡಬೇಕು. ಒಂದು ಆ ಕಾರ್ಡ್ ಕೊಡ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ವಿ. ಅದು ಬರ್ಬೋದು, ನಾಳೆ ನಾಡಿದ್ದು ಬರ್ಬೋದು. ಆದ್ರೆ ನಿಮ್ ಕಾರ್ಡ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಎಲ್ಲರೂ ನಾನು ನಿಮ್ಮ ಕ್ಷೇತ್ರದಿಂದ ಯಾರ್ಯಾರು ಇಚ್ಛಾಶಕ್ತಿಯಿಂದ ಆ ಅಜ್ಜಿ ಒಂದು ಕಾರ್ಯಕ್ಕೆ ಬರುವಂತ ಇಚ್ಛಾಶಕ್ತಿ ಇರ್ತಕ್ಕಂಥ ಬರಲಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಕುಮಾರಣ್ಣವರು, ದೇವೇಗೌಡರು. ಅವತ್ತು ಸುಮಾರು ನನ್ನ ಪ್ರಕಾರ 1 ಲಕ್ಷದಿಂದ 2 ಲಕ್ಷ ಜನ, ಬಹುಶಃ ಇದು ಕೂಡ ಒಂದು ಇತಿಹಾಸ. ಯಾಕಂದ್ರೆ ಯಾವುದೇ ಒಂದು ಅಂತ್ಯಕ್ಕೆ ಆದ ನಂತರ 11 ದಿನಗಳ ಕಾರ್ಯ ಏನಾಗುತ್ತೆ, ಇವತ್ತು ಇಡೀ ಇದು ಕೂಡ ದೇಶದ ಇತಿಹಾಸ. 2 ಲಕ್ಷ ಜನ ಸೇರ್ತಕ್ಕಂಥದ್ದು ಇತಿಹಾಸ. ನಿಮ್ಮ ಕ್ಷೇತ್ರದಿಂದ ಕಾರ್ಡ್ಗಳನ್ನು ಕೊಡಿ, ನೀವು ಬಲವಂತ ಮಾಡಬೇಡಿ. ಯಾರ್ಯಾರು ಇಚ್ಛಾಶಕ್ತಿಯಿಂದ ಬರಲಿ ಅನ್ನುವಂಥದ್ದನ್ನು ಹೇಳಿದರೆ, ಯಾರಾದ್ರೂ ನೀವು ಅಲ್ಲಿ ಹೋಗೋಣ ಅನ್ನುವಂಥದ್ದನ್ನು ಹೇಳಿದ್ರೆ, ಅಕಸ್ಮಾತ್ ನಿಮ್ಗೆ ಏನಾದ್ರು ವೆಹಿಕಲ್ ವ್ಯವಸ್ಥೆ ಬೇಕು ಅಂದ್ರೆ ಅದನ್ನ ನಾವು ಮಾಡ್ಕೊಡ್ತೇನೆ. ನಾನಂತೂ ಅಲ್ಲೇ ಇರ್ತೀನಿ, ಬೆಳಗ್ಗೆಯಿಂದ ಅವತ್ತು ಅಲ್ಲೇ ಇರಬೇಕಾಗ್ತದೆ, ಅಲ್ಲೇ ಇರ್ತೇನೆ. ಹಾಗಾಗಿ ಇವತ್ತು ಚೆನ್ನಮ್ಮ ಅಜ್ಜಿ ಅವರ ಸ್ಮರಣಾರ್ಥ ಎಲ್ಲರಿಗೂ ಕೂಡ ನಾವು ತಿಂಡಿ ವ್ಯವಸ್ಥೆ ಮಾಡಿದ್ದೇವೆ.